ಸ್ನೇಹಿತರೆ, ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ಭಾರತೀಯ ಜನತಾ ಪಕ್ಷದ ನಾಯಕರು ಈ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂಥೇಳಿ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾನೇ ಇದ್ದಾರೆ. ಕೆಲವೊಂದು ಸಂಗತಿಗಳನ್ನು ನಾವು ಜನರ ಮುಂದೆ ಇಡದೇ ಹೋದರೆ ನಿಜವಾಗಿಯೂ ಕಾಂಗ್ರೆಸ್ ಏನೂ ಮಾಡಿಲ್ಲ ಅನ್ನುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಇವತ್ತು 2004ರಿಂದ 2014ವರೆಗೂ ಪ್ರಧಾನಿ ಸ್ಥಾನದಲ್ಲಿದ್ದಂಥ UPA ನೇತೃತ್ವದ ಕೇಂದ್ರ ಸರ್ಕಾರ, ಏನು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಇತ್ತು, ಅವತ್ತು ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರ ಅವಧಿಯಲ್ಲಿ ಇಡೀ ಭಾರತ ದೇಶದ ರೈತರ ಸಾಲವನ್ನು ಮನ್ನಾ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಮಾಡಿತ್ತು. ಬಹುತೇಕ ಭಾರತದ ಇತಿಹಾಸದಲ್ಲಿ ಅಂಥ ದೊಡ್ಡ ಮೊತ್ತದ ರೈತರ ಸಾಲ ಮನ್ನಾ ಎಂದೂ ಆಗಿಲ್ಲ. 78,600 ಕೋಟಿ ರೂಪಾಯಿಯಷ್ಟು ರೈತರ ಸಾಲವನ್ನು ಮನ್ನಾ ಮಾಡಿ ಈ ಭಾರತದ ರೈತರ ಸಂಕಷ್ಟವನ್ನು ಕಡಿಮೆ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಅವತ್ತಿನ UPA ಸರ್ಕಾರ ಅಂಥ ಬಹುದೊಡ್ಡ ರೈತ ಪರವಾದಂಥ ನಿರ್ಣಯವನ್ನು ತಗೊಂಡಿದೆ. ಆದರೆ ಇವತ್ತು 2014ರಿಂದ ನಿರಂತರವಾಗಿ ಪ್ರಧಾನಿಗಳಾಗಿರುವಂಥ ಈ 10 ವರ್ಷಗಳಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಮಾಡಿದಂಥ ಒಂದೇ ಒಂದು ರೈತ ಪರವಾದಂಥ ಒಂದು ಕೆಲಸವನ್ನು ಅಥವಾ ಜನಪರ ಕಾರ್ಯವನ್ನು ತೋರಿಸಿಕೊಟ್ರೆ ನಾನು ನಿಜವಾಗಿಯೂ BJPಯವರ ರೈತ ಪರ ಕಾಳಜಿಯನ್ನು ಒಪ್ಪುಗೊಳ್ತೇನೆ. ಇವತ್ತು ಅಂದು ಮನಮೋಹನ್ ಸಿಂಗ್ ಅವರು 78,600 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದರೆ ಲಕ್ಷಾಂತರ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿಯವರು ಈ ದೇಶದ 9,000ಕ್ಕೂ ಹೆಚ್ಚು ಉದ್ಯಮಿಗಳ 14,56,000 ಕೋಟಿ ಉದ್ಯಮಿಗಳ ಸಾಲವನ್ನು, ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆ ಮಾಲೀಕರ ಸಾಲವನ್ನು ರೈಟ್ ಆಫ್ ಮಾಡಿದ್ದಾರೆ, ಮನ್ನಾ ಮಾಡಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರು ರೈತರ ಪರವಾಗಿದ್ದಾರಾ ಅಥವಾ ಉದ್ಯಮಿಗಳ ಪರವಾಗಿದ್ದಾರಾ? ಉದ್ಯಮಿಗಳ ಸಾಲ ಮನ್ನಾ ಮಾಡುವಂಥವರು ಈ ದೇಶದ ಬಹುದೊಡ್ಡ ಶ್ರೀಮಂತರ, ಬಹುದೊಡ್ಡ ಕಾರ್ಖಾನೆ ಮಾಲೀಕರ ಸಾಲವನ್ನು ಮನ್ನಾ ಮಾಡುವಂಥವರು ರೈತ ಪರನ ಅಥವಾ ಜನಪರವ? ಅಥವಾ ಹಿಂದೆ UPA ಸರ್ಕಾರದಲ್ಲಿ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಲಕ್ಷಾಂತರ ರೈತರ 78,600 ಕೋಟಿ ಸಾಲ ಮನ್ನಾ ಮಾಡಿದಂಥ ಮಾನ್ಯ ಮನಮೋಹನ್ ಸಿಂಗ್ ಅವರು ರೈತ ಪರನ? ಕರ್ನಾಟಕದ ಜನತೆ ಯೋಚನೆ ಮಾಡಬೇಕಾಗಿದೆ. ಈ 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಬಡವರಕ್ಕಿಂತ ಹೆಚ್ಚಾಗಿ ಉಳ್ಳವರ ಪರವಾಗಿಯೇ ಅನುಕೂಲಕರ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಾವೆಲ್ಲ ಅರ್ಥ ಮಾಡಿಕೊಂಡು ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಬೇಕಾ ಬೇಡವಾ ಅನ್ನೋದನ್ನು ನಿರ್ಧರಿಸಬೇಕು. ಜನತೆ ಇದನ್ನು ಯೋಚಿಸಿ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ.